ಹಲೋ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಒಂದು ಹಬ್ಬದ ಕ್ಲೀನಿಂಗ್ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೇ ಇರುತ್ತೆ. ನನ್ನ ಒಂದು ಹಬ್ಬದ ಕ್ಲೀನಿಂಗ್ ನಡೀತಾ ಇದೆ ಡೈಲಿ. ಇವತ್ತು ಕೂಡ ಪಾತ್ರೆ ತೊಳೆಯುವಂಥ ಕಾರ್ಯಕ್ರಮ. ನನ್ನ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರುತ್ತೆ ನೆನೆ ಎಲ್ಲ ಏನು ಕೆಲಸ ಮಾಡಿದ್ದೀನಿ ಅಂತ. ಸೊ ನೆನೆ ಎಲ್ಲ ಒಂದು ಕಿಚನ್ ಕ್ಲೀನಿಂಗ್ ಎಲ್ಲ ಆಗಿದೆ. ಇವತ್ತು ಬಂದು ಪಾತ್ರೆನ ತೊಳಿತಾ ಇದ್ದೀವಿ. ನನ್ನಂತೂ ನೋಡೋದೇ ಬೇಡ, ಹಂಗಾಗ್ಬಿಟ್ಟಿದ್ದೀನಿ. ಇಲ್ಲಿ ಬಂದರೆ ನೋಡಿ, ಎಲ್ಲನೂ ತೆಗೆದು ವಾಶ್ ಮಾಡಿ ಹಾಕಿರೋದು. ಸ್ಕ್ರೀನ್ ಬಟ್ಟೆಗಳು ಮತ್ತು ಬೆಡ್ಶೀಟ್ಗಳು ಎಲ್ಲನೂ ಈ ರೀತಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಕಿದ್ದೀವಿ. ಅದನ್ನೆಲ್ಲ ಎತ್ತಿಡಬೇಕು. ಈಗ ಒಂದು ಫ್ರಿಡ್ಜ್ ಕ್ಲೀನಿಂಗ್ ಕೂಡ ಆಗಿದೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ತೆಗೆದು ಆಚೆಗಿಟ್ಟಿದ್ದೀವಿ. ನನ್ನ ಮಗಳು ಬಂದು ಎಲ್ಲನೂ ಫ್ರಿಡ್ಜೆಲ್ಲ ಕ್ಲೀನ್ ಮಾಡಿ ಬಿಟ್ಟವಳೆ. ಸೊ ಇವತ್ತಿನ ದಿನ ಪೂರ್ತಿ ಕೂಡ ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾನು ಇಷ್ಟೊಂದು ಕೆಲಸಗಳ ನಡುವೆ ಕೂಡ ನಿಮಗೆ ವೀಡಿಯೋ ಮಾಡಿ ಎಲ್ಲನೂ ತೋರಿಸೋದಕ್ಕೋಸ್ಕರ ಪ್ಲೀಸ್ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ, ಲೈಕ್ನ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹೇಳಿದ್ನಲ್ಲ, ಇವತ್ತು ಬಂದು ಪಾತ್ರೆ ತೊಳೆಯುವಂಥ ಕೆಲಸ ಆಗಿರುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪೂರ್ತಿ ಇದೆಲ್ಲ ಬಂದು ಅಡುಗೆ ಮನೆ ಪಾತ್ರೆಗಳು. ಹಾಗೆ ಇಲ್ಲಿ ಬಂದರೆ ನೋಡಿ, ಗ್ಯಾಸ್ ಒಲೆ ಆಗಿರ್ಬೋದು ಮತ್ತು ಫ್ರಿಡ್ಜಿನ ಸಾಮಾನುಗಳಾಗಿರ್ಬೋದು ಎಲ್ಲನೂ ಕೂಡ ತೊಳೆದು ಆರಕ್ಕಿಟ್ಟಿದ್ದೀವಿ. ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಸದ್ಯ ಏನಪ್ಪ ಅಂತಂದರೆ ನೆನ್ನೆಯಿಂದ ಸ್ವಲ್ಪ ಬಿಸಿಲಿದೆ. ಇಲ್ಲಿ ಬಂದರೆ ಇದು ಬಂದು ಮೇಲ್ಗಡೆ ಪಾತ್ರೆಗಳು ಅಂದರೆ ಒಂದು ಸಜ್ಜದಲ್ಲಿ ಹಬ್ಬ ಹುಣ್ಮೆಗಳಿಗೆ ಬಳಸುವಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಅಷ್ಟನ್ನು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬೇರೆ ಸಜ್ಜಗಳಲ್ಲೆಲ್ಲ ಇಟ್ಟಿರೋದೆಲ್ಲ ತೆಗಿಯೋಕೆ ಹೋಗಲ್ಲ, ಯಾಕಂದರೆ ಅದನ್ನೆಲ್ಲ ಬಳಸಲ್ಲ. ಸೊ ಇವಾಗ ಫಸ್ಟು ಒಂದು ಮೇಲ್ಗಡೆದೆಲ್ಲ ತೊಳೆದು ಒಣಗಿಸ್ಬಿಟ್ಟು ಎತ್ತಿಟ್ಬಿಟ್ರೆ ಅದು ಮೇಲ್ಗಡೆಗೆ, ಅದಾದಮೇಲೆ ಅಡುಗೆ ಮನೆ ಪಾತ್ರೆಗಳೇನಿದೆ ಅದನ್ನು ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ಫಸ್ಟಿಗೆ ಮೇಲ್ಗಡೆ ಪಾತ್ರೆ ಎಲ್ಲ ತೊಳೆದು ಹಾರಾಕಿದ್ವಿ. ಅದನ್ನೆಲ್ಲ ಇವಾಗ ಸೀಟಿ ಎತ್ತಿಡ್ತಾವಳೆ ಇಂಚು. ಈ ರೀತಿಯಲ್ಲಿ ನಡೀತಾ ಇದೆ ಕೆಲಸ ಇಲ್ಲ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮೇಲ್ಗಡೆಗೆ, ಅದಾದಮೇಲೆ ಬಂದು ಅಡುಗೆ ಮನೆ ಪಾತ್ರೆ ಬೆಳಗುವಂಥದ್ದು. ಮೇಲ್ಗಡೆದು ಅಷ್ಟು ರಿಸ್ಕ್ ಅನ್ಸಲ್ಲ, ಜಾಸ್ತಿ ಪಾತ್ರೆ ಕಂಡ್ರೂ ಕೂಡ ಅಷ್ಟು ರಿಸ್ಕ್ ಅನ್ಸಲ್ಲ, ಬೇಗನೆ ಮುಗಿಸ್ಕೋಬೋದು. ಆದರೆ ಈ ಅಡುಗೆ ಮನೆ ಪಾತ್ರೆ ಇದೆ ನೋಡಿ, ಇದನ್ನು ಬೆಳಗುವಷ್ಟರಲ್ಲಿ ಸಾಕಾಗೋಗೋದು. ಎಷ್ಟು ಗಲೀಜಾಗಿರ್ತವೆ. ಯಾವಾಗ ಹಬ್ಬಗಳಿಗೆಲ್ಲ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಈ ಪಾತ್ರೆಗಳಿಗೆಲ್ಲ ಏನು ಕಡಿಮೆ ಇರಲ್ಲ. ಮೇಲೆಗಡೆ ಎಲ್ಲ ಆಯಿಲ್ ಈ ಥರ ಆಗಿರುತ್ತೆ, ಜಿಡ್ ಥರನೇ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಸಾಕಾಗೋಗುತ್ತೆ. ಈಗ ಟೈಮ್ ಬಂದು 12:20 ಬಟ್ ನಾನಿನ್ನೂ ತಿಂದಿಲ್ಲ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಸಿಂಪಲ್ಲಾಗಿ ಹಂಗೆ ಸ್ವಲ್ಪ ತರಕಾರಿ ಇತ್ತು, ತರಕಾರಿ ವೆಜ್ ಪಲಾವ್ ಥರ ಮಾಡಿದ್ದೀನಿ. ನನ್ನ ಮಗ ಮತ್ತು ಹಸ್ಬೆಂಡು ಎಲ್ಲರೂ ತಿಂದು, ನಾನೊಬ್ಬಳು ಬ್ಯಾಲೆನ್ಸ್ ಇದ್ದೀನಿ, ತಿನ್ನಬೇಕು ಇವಾಗ ತಿಂತೀನಿ ತಿಂಡಿನ. ಹಾಗೆ ಬಂದು ಮಧ್ಯಾಹ್ನಕ್ಕೂ ಕೂಡ ಅಡುಗೆನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಹಸಿ ತಡ್ನಿಕಾಳಿತ್ತು, ಹಸಿ ತಡ್ನಿಕಾಳನ್ನ ಹಾಕಿ ಸಾಂಬಾರು ರೆಡಿ ಮಾಡಿದ್ದೀನಿ. ಹಸಿ ತಡ್ನಿಕಾಳು, ಆಲೂಗಡ್ಡೆ, ಬದನೆಕಾಯಿನ ಹಾಕಿ ಸಾಂಬಾರು ರೆಡಿಯಾಗಿದೆ. ಹಾಗೆ ಬಂದು ಮಧ್ಯಾಹ್ನಕ್ಕೂ ಬಾತೇ ಆಗುತ್ತೆ, ಆದರೂ ಇರಲಿ ಅಂತ ಸ್ವಲ್ಪ ಹಂಗೆ ವೈಟ್ ರೈಸ್ನ ಮಾಡಿಟ್ಟಿದ್ದೀನಿ. ಇವಾಗ ನಾನು ತಿಂಡಿ ತಿಂದ್ಬಿಟ್ಟು ನನ್ನ ಮಗಳು ಆ ಪಾತ್ರೆ ಎಲ್ಲ ಸೀಟಿದ ಮೇಲೆ ಎತ್ತಿಟ್ಬಿಟ್ಟು ಇಬ್ಬರು ಸೇರಿಕೊಂಡು ಕೆಳಗಡೆಯನ್ನು ಕೂತ್ಕೊಂಡು ಬೆಳಿಕೊಳ್ಬೇಕು. ಅದಾದಮೇಲೆ ಇನ್ನು ಮಿಕ್ಕಿರುವಂಥ ಕೆಳಗಡೆ ಬಾಕಿ ಕೆಲಸ ಎಲ್ಲ ನಿಧಾನಕ್ಕೆ ಮಾಡ್ಕೋಬೋದು. ಇವತ್ತು ಗುರುವಾರ ಆಗಿರೋದ್ರಿಂದ ಸಾರಿ, ಗಾಡಿ ಹೋಗ್ತಾಯಿದ್ದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಗುರುವಾರ ಕೂಡ ಆಗಿರೋದ್ರಿಂದ ಲೇಟೇ ಆಗುತ್ತೆ, ರಾತ್ರಿ ಆಗುತ್ತೆ ಅಂತ ಅನ್ಕೋತೀನಿ ಪೂಜೆ ಎಲ್ಲ ಮುಗಿಸೋದು. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪಾತ್ರೆ ಎಲ್ಲನೂ ತೊಳೆದ್ಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಎತ್ತಿಟ್ಬಿಟ್ಟು ಅದಾದಮೇಲೆ ಮನೆ ಗುಡಿಸಿ ಒರೆಸಿ ವಾರ ಮಾಡ್ಕೊಂಡ್ರಾಯ್ತು. ದೇವ್ರ ಮನೆಯನ್ನು ಎಲ್ಲ ರೆಡಿ ಮಾಡುವಂಗಿಲ್ಲ, ಸ್ವಲ್ಪ ಚೇಂಜ್ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ ಅಲ್ವಾ. ಸೊ ಇವಾಗ ಫಸ್ಟು ತಿಂಡಿ ತಿಂದ್ಬಿಡ್ತೀನಿ. ತಿಂಡಿ ತಿಂದ್ಬಿಟ್ಟು ಪಾತ್ರೆ ಕೆಲಸ ನೋಡೋಕ್ಕೆ ಹೋಗೋಣ. ಎಲ್ಲರೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ವೀಡಿಯೋ ಪೂರ್ತಿ ನೋಡಿ ಆಯಿತಾ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ? ಫೈನಲಿ ಪಾತ್ರೆ ಕೆಲಸ ಎಲ್ಲ ಮುಗೀತು. ಎಲ್ಲನೂ ಮುಗಿಸಿ ಎಲ್ಲನೂ ಕೂಡ ದಬಾಕಿ ಸ್ವಲ್ಪ ಒಣಗ್ತಾವ ಅಲ್ಲೆಲ್ಲೇ ಬೋಸಿಗೂ ಕೂಡ ತುಂಬಿಟ್ಬಿಟ್ಟವಳೆ ನನ್ನ ಮಗಳು. ಮಳೆ ಟೈಮ್ ಅಲ್ವಾ, ಯಾವಾಗ ಸೋನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಬಾಕ್ಸು ಗೀಕ್ಸ್ಗಳನ್ನ ಮಾತ್ರ ಅಲ್ಲೇ ಇಟ್ಬಿಟ್ಟು ತುಂಬ್ಕೋಬೋದು ಅಂತ ಹೇಳಿ ಮಿಕ್ಕಿದ ಪಾತ್ರೆಗಳೆಲ್ಲನೂ ಅಡುಗೆ ಮನೆಯಿಂದ ಅಲ್ಲಲ್ಲಿ ಒಣಗ್ದಂಗೆ ಬೋಸಿಗೆ ತುಂಬಿಟ್ಬಿಟ್ಟವಳೆ. ಇನ್ನು ಮೇಲ್ಗಡೆ ಪಾತ್ರೆ ಅಂತೂ ಎಲ್ಲನೂ ಕೂಡ ಆಲ್ರೆಡಿ ಮೇಲಕ್ಕೆ ಹಾಕ್ಬಿಟ್ಟಿದ್ದಾಯಿತು. ಮೇಲ್ಗಡೆ ಎಲ್ಲನೂ ಫಸ್ಟು ಮೇಲಕ್ಕೆ ಹಾಕ್ಬಿಟ್ಟು ಅದಾದಮೇಲೆ ಕೆಳಗಡೆ ಪಾತ್ರೆನ ತೊಳೆದಿದ್ದು. ಮೇಲ್ಗಡೆದಂತೂ ಏನು ಕೆಲಸ ಇಲ್ಲ, ಎಲ್ಲ ಇಟ್ಬಿಟ್ಟು ಡೋರ್ಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟಾಯಿತು. ಇವಾಗ ಫಸ್ಟು ಗುರುವಾರ ಅಲ್ವಾ, ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ. ಅದಾದಮೇಲೆ ಸ್ಕ್ರೀನ್ಗಿನ ಹಾಕೋದು ಎಲ್ಲ ಈ ಕೆಲಸ ಅಂತೂ ತುಂಬ ಐತೆ. ಹಬ್ಬ ಮುಗಿಯೋದಂಗೆ ಕೆಲಸ ಅಂತೂ ಮುಗಿಯಲ್ಲ. ಇವಾಗ ಸದ್ಯಕ್ಕೆ ಫಸ್ಟು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು
ಪೂಜೆ ಮಾಡಿಬಿಡೋಣ. ಆಮೇಲಿಂದ ಇನ್ನು ಮಿಕ್ಕಿದ ಕೆಲಸ ಏನೈತೆ ಸಂಜೆ ಕೂತ್ಕೊಂಡು ನಿಧಾನಕ್ಕೆ ಸ್ಕ್ರೀನ್ಗಿನ ಹಾಕೋದು, ಹೊಟ್ಟೆ ಮಡ್ಚೋದು ಅದನ್ನೆಲ್ಲ ಮಾಡ್ಕೊಂಡು ಇನ್ನು ಮಿಕ್ಕಿದ ಕೆಲಸ ನಾಳೆ ನಾಡಿದ್ದು ಮಾಡ್ಕೊಳ್ಳೋಣ. ನನಗಂತೂ ಕಣ್ಣು ಆಗ್ತಾನೆ ಇಲ್ಲ. 4 ದಿನ ಆಯಿತು ನಾನು ಸರಿಯಾಗಿ ನಿದ್ದೆ ಮಾಡಿ ಫ್ರೆಂಡ್ಸ್. ಇವತ್ತು ಕೂಡ ಅಷ್ಟೇ ಬೆಳಗ್ಗೆನೇ ಎದ್ದಿದ್ದೆ, 4:30 ಎದ್ದಿದ್ದೆ. ಇಷ್ಟೋ ತನಕ ಹಾಗೆ ಹೋಯ್ತು. ರಾತ್ರಿನೂ ಮಲಗಿದ್ದು ಕೆಲಸ ಎಲ್ಲ ಮುಗಿಸಿ. ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಅಡುಗೆ ಮಾಡಿದಾಗಲೇ 9:45 ಆಗಿತ್ತು ಊಟಕ್ಕೆ. ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ನೋಡೋಣ ಎಷ್ಟೊತ್ತು ಮುಗೀತದೆ ಅನ್ನೋದೇ ಯೋಚನೆ ಆಗ್ಬಿಟ್ಟೈತೆ ನನಗೆ. ಸ್ವಲ್ಪ ನಿದ್ದೆ ಮಾಡಬೇಕು, ಕಣ್ಣು ಉಳಿಸ್ತೈತೆ. ಬಟ್ ಹಬ್ಬ ಮುಗಿಯೋ ತನಕ ಹಿಂಗೇನೆ ರಿಸ್ಕ್, ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕು. ಹಾಗೇ ಸಾರಿ, ನಾನು ಪಾತ್ರೆ ತೊಳೆಯೋದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ನಮಗೆ ಕೆಲಸ ಮುಗಿದ್ರೆ ಸಾಕಪ್ಪ, ಎಷ್ಟು ಬೇಗ ಮುಗಿಸ್ತೀವೋ ಅನ್ನುವಂಗಾಗಿತ್ತು. ಅದ್ರ ಮಧ್ಯದಲ್ಲಿ ಫೋನ್ನ ತೊಗೊಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಬೇರೆ ಯಾರಾದರೂ ವೀಡಿಯೋ ಮಾಡ್ಕೊಡೋಕ್ಕೆ ಕೂಡ ಹಸ್ಬೆಂಡು ಇರಲಿಲ್ಲ, ಮತ್ತು ನನ್ನ ಮಗನೂ ಕೂಡ ಇರಲಿಲ್ಲ, ಸ್ಕೂಲಿಗೆ ಹೋಗಿದ್ದ, ಮತ್ತು ಅವರು ಹೊರಗಡೆ ಹೋಗಿದ್ರಲ್ಲ, ಹಂಗಾಗಿ ಸೊ ಪಾತ್ರೆ ಎಲ್ಲ ತೊಳೆದು ಮುಗಿಸ್ಬಿಟ್ಟು ಆಗಲೇ ಹೇಳಿದ್ನಲ್ಲ, ಗುರುವಾರ ಆಗಿರೋದ್ರಿಂದ ಮತ್ತೆ ಇನ್ನೊಂದು ರೌಂಡ್ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅಂತ ಪಾತ್ರೆ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಒಳಗಡೆ ಬಂದು ಹಸ್ರೆಲ್ಲ ನೀಟಾಗಿ ಎತ್ಕೊಂಡು ನಾನು ಕಸನ ಹೊಡ್ಕೊತಾ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡು ನನ್ನ ಮಗನ ಕರ್ಕೊಬಂದ್ರಲ್ಲ, ನಾನು ಆವಾಗಲೇ ಹೇಳಿದೆ ನಿಮಗೆ ರಾತ್ರಿಗೆ ಸ್ಕ್ರೀನ್ ಎಲ್ಲ ಹಾಕೋಬೇಕು ಅಂತ ಹೇಳಿ. ಇನ್ನು ಅದನ್ನು ಕೂಡ ಅವಳಿಗೇ ರಿಸ್ಕ್ ಆಗುತ್ತೆ ಅಂತ ಹೇಳಿ ನನ್ನ ಹಸ್ಬೆಂಡು ನಾನೇ ಹಾಕ್ತೀನಿ ಸ್ಕ್ರೀನ್ಗಳೆಲ್ಲ ಕೊಡು ಅಂತ ಹೇಳ್ಬಿಟ್ಟು ಅವ್ರ ಮಗುನ ಕರ್ಕೊಂಡು ಅಪ್ಪನ ಮಗಳನ್ನು ಮಧ್ಯದಲ್ಲಿ ಕಿತ್ತಾಡ್ಕೊಂಡು ಕೂಗಾಡ್ಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಸ್ಕ್ರೀನ್ಗಳೆಲ್ಲ ಹಾಕ್ಕೊಂಡ್ರು. ನಿಮಗೆ ಆಲ್ಮೋಸ್ಟು ಗೊತ್ತಿದೆ, ಹಸ್ಬೆಂಡ್ ಮನೆಯಲ್ಲಿದ್ದರೆ ನನಗೆ ತಕ್ಕ ಮಟ್ಟಿಗೆ ಹೆಲ್ಪ್ ಮಾಡಿಕೊಡ್ತಾರೆ. ತೀರಾ ಎಲ್ಲ ಮಾಡ್ಕೊಳ್ಳಿಲ್ಲ ಅಂತಂದರು ಅವ್ರ ಕೈಲಿ ಆಗುವಷ್ಟು ಹೆಲ್ಪ್ ಅಂತೂ ಮಾಡಿಕೊಟ್ಟೇ ಕೊಡ್ತಾರೆ. ಅದೇನೇ ಖುಷಿ. ನಾನು ನಿಮಗೆ ಪ್ರತಿ ಸಾರಿನೂ ಹೇಳ್ತಾ ಇದ್ದೀನಿ, ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಕೂಡ ನೀವು ಕೂಡ ಎಲ್ಲರೂ ನೋಡ್ತಾನೇ ಇದ್ದೀರಾ ಅಲ್ವಾ. ಹಾಗೆ ಕೆಲಸ ಬಂದು ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಅಂದರೆ ನೋಡ್ತಾ ಇರ್ಬೋದು. ನನ್ನ ಮಗ ನಾನು ನನ್ನ ಮಗಳು ಬೆಳಗ್ಗೆಯಿಂದ ತೊಳೆದು ಸಾಕಾಗಿದ್ದೀವಲ್ಲ. ಸೊ ಇವಾಗ ಒಂದು ಸ್ವಲ್ಪ ಇದ್ದು ಲಂಚ್ ಬಾಕ್ಸು, ಮತ್ತು ಈಗ ಅವ್ರಿಗೆ ಹಾಲು ಕಾಯಿಸ್ಕೊಟ್ಟಿದ್ದು, ಈಗ ಮಧ್ಯಾಹ್ನ ಊಟ ಮಾಡಿದ್ದು. ಆದಷ್ಟು ನಾನು ಬೆಳಿಕತ್ತೀನಿ ಬಿಡಿ ಅಮ್ಮ ಅಂತ ಅಂದ್ಬಿಟ್ಟು ಅವ್ನು ಬೆಳಿಕತ್ತಾ ಇದ್ದಾನೆ ಕೂತ್ಕೊಂಡು. ಹಾಗೆ ಅಲ್ಲಿಂದ ಮುಂದೆ ಬಂದರೆ ನಾನು ಬಂದು ಮನೆ ಸೀಟ್ಕೋತಾ ಇದ್ದೀನಿ. ಮತ್ತೆ ಗಲೀಜಾಗೋಯ್ತು, ಒಂದು ಮೈ ಸೀಟ್ಕೊಬಂದಿದ್ದೆ. ನಾನು ಬಂದು ಮನೆ ಮಾಡ್ಕೊಬರ್ತಾ ಇದ್ದೀನಿ. ಹಾಗೆ ಒಂದು ನಿಮಿಷ ಹೊರಗಡೆನೂ ಹೋಗಿ ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ಅಂತ ತೋರಿಸ್ತೀನಿ. ಈ ರೀತಿಯಲ್ಲಿ ಇವಾಗ ನಮ್ಮ ಮನೆ ಕೆಲಸ ಪಟಾಪಟ ಅಂತ ಸಾಕ್ತಾಯಿದೆ. ಅಬ್ಬಿ ಯಾವಾಗಲೇ ಹೇಳಿದ್ನಲ್ಲ ರಾತ್ರಿ ಕೂತ್ಕೊಂಡು ಸ್ಕ್ರೀನ್ ಹಾಕೋಬೇಕು ಅಂತ ಹೇಳಿ, ಅಬ್ಬಿ ನಾನೇ ಹಾಕ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅವರು ಮಗನೂ ಸೇರ್ಕೊಂಡು ಹಾಕ್ಕೊಂಡ್ರು. ಹಾಗೆ ನನ್ನ ಮಗಳು ಬಂದು ಬಾಕ್ಲೆಲ್ಲ ನಾನು ತೊಳ್ಕೊತೀನಿ, ನಿನ್ನ ಮನೆ ಸೀಟ್ಕೊವ ಅಂತ ಅಂದು. ಸೊ ನಾನು ಮನೆ ಸೀಟ್ಕೊಬರ್ತಾ ಇದ್ದೀನಿ, ಅವಳು ತೊಳ್ಕೊಬರ್ತಾವಳೆ. ಇವಾಗ ಅವಳು ತೊಳೆದ್ಬಿಟ್ಟು ಬಾಕ್ಲನ್ನ ಮಾಪ್ ಮಾಡ್ಕೊತಾಳೆ, ನಾನು ಮನೆ ಸೀಟ್ಬಿಟ್ಟು ಟಕ ಟಕ ಅಂತ ಸ್ನಾನ ಕೊಟ್ಟೈತೀನಿ. ಸೊ ಇವಾಗ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ. ಟೈಮ್ ಎಷ್ಟಾಗೋಯ್ತು ಗೊತ್ತಾ? ಆಲ್ರೆಡಿ ಟೈಮ್ ಬಂದು 5:30 ಆಗೇ ಹೋಗಿದೆ. ಹೆಂಗೆ ಮಾಡ್ತೀನಿ ಅಂತಂದು 7 ಗಂಟೆನೇ ಆಗೋದು ಪೂಜೆ ಮಾಡೋದಕ್ಕೆ. ಸೀಟಿನ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಅಷ್ಟೊತ್ತು ಆಗುತ್ತೆ. ಸೊ ಈಗ ಬೇಗ ಬೇಗ ಮಾಡೋಣ. ಮನೆ ಸೀಟ್ಕೊಬಿಡ್ತೀನಿ ಫಸ್ಟು. ಮನೆ ಸೀಟ್ಬಿಟ್ಟು ಸ್ನಾನ ಕೊಟ್ಟೈತೀನಿ. ಸಕ್ಕ ಟಯರ್ಡ್ ಆಗೈತೆ, ಕಣ್ಣು ನೋಡ್ತಾ ಹೋಗೋದು. ನನಗಂತೂ ಕಣ್ಣೇ ಬಿಡೋಕೈತಿಲ್ಲ, ಹಿಂಗೆ ಅಂತೈತೆ. ಬೇಗ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಿಬಿಟ್ಟು ಅಡುಗೆದು ಟೆನ್ಷನ್ ಇಲ್ಲ. ಸಾಂಬಾರೆಲ್ಲ ಮಾಡಿದ್ದೀನಲ್ಲ, ಸ್ವಲ್ಪ ರೈಸು ಮತ್ತು ಮುದ್ದೆ ಮಾಡಿಕೊಡ್ಬೇಕಷ್ಟೆ. ಇವಾಗ ಮನೆ ಸೀಟ್ಕೊಳ್ಳೋ ಕೆಲಸ ಒಂದು ಮುಗಿದ್ಬಿಟ್ರೆ, ಪೂಜೆ ಒಂದು ಮುಗಿದ್ರೆ ಸ್ವಲ್ಪ ನೀರಾಳ ಹಾಕ್ತೀನಿ ಅಷ್ಟೆ. ಕುಶಾಲ್ ಏನು ಮಾಡ್ತಿದ್ದೀಯಪ್ಪ? ಎಲ್ಲಿರೋದು ಎಲ್ಲ ನೀನೇ ತೊಳೆದ್ಯಪ್ಪ? ಚೆನ್ನಾಗಿ ತೊಳಿತಾ ಇದೆಯಪ್ಪ. ಮುಖ ತೋರಿಸು ನಿಮ್ಮ ಫ್ರೆಂಡ್ಸ್ಗೆ. ಕುಶಾಲ್ ಕುಶಾಲ್ ಖುಷಿ ಮಾತಾಡೋ ಏನಾದರೂ. ಇಷ್ಟೊತ್ತು ಗಂಟೆ ವಟ ಅಂದ್ಯಲ್ಲ. ಹಾಂ, ಈ ಕಡೆ ಎಲ್ಲ ಒದ್ದೆ ಮಾಡಬೇಡ ಅಂತ ಹೇಳಿದೆ ನಾನು. ಮಾಡೋಷ್ಟು ಅಕ್ಕ. ಫೈನಲಿ ನನ್ನ ಪೂಜೆ ಕೂಡ ಆಯಿತು ಫ್ರೆಂಡ್ಸ್. 1 ವೀಕ್ ಆಗಿತ್ತು ನಾನು ಪೂಜೆ ಮಾಡಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನ ಅನಿಸಲ್ಲ, ಏನೋ ಒಂಥರ ಬೇಜಾರು. ಪೂಜೆ ಮಾಡಿಸ್ತೀವಿ, ಆದರೂ ನಾವು ಪೂಜೆ ಮಾಡಲಿಲ್ಲ ಅಂತಂದರೆ ಮನಸ್ಸಿಗೆ ಏನೋ ಒಂಥರ ತಳಮಳ, ಬೇಜಾರು. ಸೊ ಫೈನಲಿ ಇವತ್ತು ನಾನು ಪೂಜೆ ಮಾಡಿದೆ, ನೆಮ್ಮದಿ ಅನ್ನಿಸ್ತೈತೆ.
ಟೈಮ್ ಬಂದು 7:45 ಆಗಿದೆ ಆಯಿತಾ. ನೋಡಿ ಎಲ್ಲನೂ ತೊಗೊಬಂದು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅಡುಗೆ ಮನೆಯಲ್ಲೆಲ್ಲ ಇಟ್ಟಿದ್ದೀನಿ ಎಲ್ಲ, ಸಾರಿ ನನ್ನ ಮಗಳು ಎಲ್ಲನೂ ತಂದು ಜೋಡಿಸಿದಾಳೆ ಇಲ್ಲಿಗೆ. ಅವನ್ನ ಮುಟ್ಟಕ್ಕೆ ಹೋಗಲ್ಲ, ಬೆಳಗ್ಗೆಗೆ ಜೋಡಿಸ್ಕೊಳ್ಳೋದು. ಅಲ್ಲಿ ಸ್ವಲ್ಪ ಇಟ್ಟೋಳೆ, ಅಲ್ಲಿ ಜಾಗ ಸಾಕಾಗಲಿಲ್ಲ ಅಂತ ಇಲ್ಲೂ ಕೂಡ ತಂದ್ಬಿಟ್ಟು ಸ್ವಲ್ಪ ಇಟ್ಟೋಳೆ. ಎಲ್ಲ ಆರೈತೆ, ಆರಿಲ್ಲ ಅಂತೇನಿಲ್ಲ, ಎಲ್ಲ ನೀಟಾಗಿ ಆರಿಸಿ ಸೀಟಿ ಟಬ್ಗಳಿಗೆ ತುಂಬ್ಕೊಂಬಂದು ಎಲ್ಲ ಇಟ್ಟೋಳೆ. ಇನ್ನು ಜೋಡಿಸ್ಕೊಳ್ಳೋ ಜವಾಬ್ದಾರಿ ನಂದು ಆಯಿತಾ. ಎಲ್ಲನೂ ಅದಕ್ಕೆ ತುಂಬ್ಕೊಂಡು ಇಟ್ಟೋಳೆ, ಜೋಡಿಸುವಂಥ ಜವಾಬ್ದಾರಿ ನಂದು. ಇನ್ನು ಅವಳು ರಿಲ್ಯಾಕ್ಸ್ ಆದಳು, ಫೋನ್ ನೋಡ್ಕೊಂಡು ಆರಾಮಾಗಿ ಇವಾಗ ಟೈಮ್ ಪಾಸ್ ಮಾಡ್ತಾವಳೆ. ಇವಾಗ ಹೇಳಿದ್ನಲ್ಲ ಆಗಲೇ ಅಡುಗೆ ಮಾಡುವಂಥ ಟೆನ್ಷನ್ ಏನೂ ಇಲ್ಲ. ಸಾಂಬಾರೆಲ್ಲ ಆಯಿತು, ಸ್ವಲ್ಪ ಮುದ್ದೆ ಮಾಡ್ಕೋಬೇಕು ಅಷ್ಟೇ. ಇವಾಗ ಕೂತ್ಕೊಂಡು ಇದನ್ನೆಲ್ಲ ನೋಡಿ ಎಲ್ಲ ತಂದು ಹಿಂಗೆ ಗುಡ್ಡೆ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಚಾಪೆ ತಂದು ಹಾಸ್ಕೊಂಡು ಕೂತ್ಕೊಂಡು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಬಿಡ್ಬೇಕು. ಇವಾಗ ಎತ್ತಿಡೋದೆ, ಇಟ್ಬಿಡ್ಬೇಕೇನಿಲ್ಲ, ಇಡೋದೆ. ಬಟ್ ನನಗಂತೂ ಕೈ ಹೆಂಗೆ ಹೋಯ್ತೈತಿ ಅಂತಂದರೆ ಹಿಂಗೆ ಸುಮ್ಮನೆ ಮಲ್ಕೊಳ್ಳೋಣ ಅನ್ನಿಸ್ತೈತೆ. ಆದರೆ ಮಲ್ಕೊಳ್ಳೋಲ್ಲ, ಕೆಲಸ ಮುಗಿಯೋ ತನಕ ನೋನಿದ್ದೆ. ಓನ್ಲಿ ಕೆಲಸ ಅಷ್ಟೇ, ಮುಗಿಸ್ಬಿಡ್ತೀನಿ. ಇವಾಗ ಒಂದು 10 ನಿಮಿಷ ಕೂತಿದ್ದು ರಿಲ್ಯಾಕ್ಸ್ ಆಗಿಬಿಟ್ಟು ಅದಾದಮೇಲೆ ಬಟ್ಟೆ ಮಡ್ಚ್ಕೊಂಡು ಮುದ್ದೆ ಒಂದು ಮಾಡೋದಲ್ವ, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನಡೀತಾ ಇದೆ ಪಾನಿಪುರಿ ಪಾರ್ಟಿ. ಕೆಲಸ ಮಾಡಿ ಸಾಕಾಗಿರುವಂಥ ಪ್ರಯುಕ್ತ ಇವಾಗ ಮಸಾಲೆ ಪುರಿ ರೆಡಿ ಆಗ್ತಾಯಿದೆ, ರೆಡಿ ಮಾಡ್ತಾ ಇದ್ದಾರೆ. ತಿನ್ಬೇಕಷ್ಟೇ. ಬಿಸಿ ಆಯ್ತಾ? ಫುಲ್ ತಿಂದಾಕದೆ ಪಾನಿಪುರಿನ, ತುಂಬ ದಿನ ಆಗೋಗೈತೆ. ಮೈ ಫೇವ್ರೆಟ್ ಮಸಾಲೆ ಪುರಿ, ಮತ್ತೆ ಪಾನಿಪುರಿ ಅನ್ನೋದೇ ಬರುತ್ತೆ. ಮಸಾಲೆ ಪುರಿ ತುಂಬ ದಿನವೇ ಆಗೋಗಿತ್ತು ತಿಂದು ಫ್ರೆಂಡ್ಸ್. ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಅವನಿಗೆ ಹೊರಗಡೆ ಫುಡ್ಸ್ ಏನೂ ಕೊಡಬೇಡಿ ಅಂತ ಹೇಳಿದರು. ಹಂಗಾಗಿ ಏನೂ ತಿಂತಿರಲಿಲ್ಲ, ಏನೂ ತರಿಸ್ತಾನೂ ಇರಲಿಲ್ಲ ಮನೆಗೆ. ಜಸ್ಟ್ ಡ್ರೈ ಫ್ರೂಟ್ಸ್ ಅಷ್ಟೇ. ತುಂಬ ದಿನ ಆದಮೇಲೆ ಮಸಾಲೆ ಪುರಿ ತಿಂತಾಯಿದ್ದೀವಿ. ಖುಷಿ ನಿನಗೆ ಬೇಡ ತಿನ್ನಲ್ಲ? ಬಿದ್ದು ಬೇರೆ ಬಂದರೆ ಮಸಾಲೆ ಪುರಿ ತಗೋರ್ಗು ಅಂತ ಕಳಿಸಿದ್ರೆ ಅವ್ರ ಅಕ್ಕ ತಮ್ಮ ಬಿದ್ದು ಬಂದಿರೋದಕ್ಕೆ ಫೀಲ್ ಆಗ್ಬಿಟ್ಟವಳೆ. ಅವ್ಳಿಗಂಗೆ ಕಂದಿರ್ಗೊಂಚೂರು ಆಗಲ್ಲ ಅಂತ ಅಂದರೆ ಅವ್ಳು ಸುಮ್ಮನಿರಲ್ಲ. ಅವ್ಳ ಮುಖನೇ ನೋಡೋಕ್ಕೈತಲ್ಲ, ಏನೂ ಆಗಿಲ್ಲ ಫ್ರೆಂಡ್ಸ್. ಬಿದ್ದುಬಿಟ್ಟು ಚೂರು ಇಷ್ಟು ಒಂಚೂರು ಕಿತ್ತೋಗದೆ, ಅದೇನೇ ತಡ್ಕೊಳಕ್ಕಾಗಲ್ಲ ಅವಳಿಗೆ. ತಮ್ಮದಿರು ಅಂತಂದರೆ ಒಂಚೂರು ಕೇರ್ ಜಾಸ್ತಿ. ಇದ್ಯಾಕವ ಹಿಂಗೆ ಓಡಾಡ್ತಾ ಇದ್ದೀ? ಜಲ್ದಿ ತೆಗ್ದ್ಬಿಟ್ಟು ಸುರ್ಬಿಟ್ಟು ಕಳ್ಸ್ಬಿಟ್ಟು ಕೊಡು, ನನಗೆ ತಿನ್ನಬೇಕು ಅನ್ನಿಸ್ತದೆ. ನೋಡ್ತಾ ಇದ್ದೀನಿ, ಆ ಕಡೆಗೆ ಹೋಗಿ ಈ ಕಡೆಗೆ ಹೋಗಿ ಅವಳು ತಮ್ಮನ್ನ ನೋಡ್ಕೊಂಡು ಒಂದು ರೌಂಡ್ ಬರ್ತಾಳೆ, ಕೈ ತೊಳ್ಕೊ ಒಂದು ರೌಂಡ್ ಬರ್ತಾಳೆ, ಆಚೆಗೆ ಹೋಗಿದ್ದು ಒಂದು ರೌಂಡ್ ಬರ್ತಾಳೆ. ಎಷ್ಟು ದಿನ ಆಗೈತೆ ಗೊತ್ತಾ? ತಿಂಗಳು 10 ಬಂದ್ಬಿಟ್ಟೈತೆ ಮಸಾಲೆ ಪುರಿ ತಿಂದು. ತಿನ್ಬೇಕು ತಾನೇ ಬೇಗ. ಥ್ಯಾಂಕ್ ಯು. ತುಂಬ ದಿನ ಆದಮೇಲೆ ಮಸಾಲೆ ಪುರಿ ತಿಂತಾರ, ಟೇಸ್ಟು ಕಳೆದೋದೆ. ಹಾಗೆ ಈ ರೀತಿಯಲ್ಲಿ ಇಷ್ಟು ಕೆಲಸಗಳ ನಡುವೆ ಕೂಡ ಅಷ್ಟೆಲ್ಲ ಕೆಲಸ ಮಾಡಿ ಸಾಕಾಗಿದ್ರು ಕೂಡ ಈ ರೀತಿಯಲ್ಲಿ ಫನ್ನಿಯಾಗಿ ನಾನು ನನ್ನ ಮಕ್ಕಳು ಮಾತಾಡಿಕೊಂಡು ಕಿತ್ತಾಡ್ಕೊಂಡು ಜಗಳ ಆಡಿಕೊಂಡು ಮಸಾಲೆ ಪುರಿ ತರಿಸ್ಕೊಂಡು ತಿನ್ಕೊಂಡು ಮಸಾಲೆ ಪಾರ್ಟಿ ಮಾಡಿಕೊಂಡು ಕಾಲ ಕಳೀತಾ ಇದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಷ್ಟೋ ದಿನ ಆದಮೇಲೆ ತಿಂದಿತ್ತು, ಖುಷಿ ಅಂತೂ ಆಯಿತು. ಒಂದು ಸ್ವಲ್ಪ ಟೇಸ್ಟ್ ಆ ಕಡೆ ಈ ಕಡೆ ಆಗೋಗಿತ್ತು. ಯಾಕೆ ಅಂತಂದರೆ ನಾವು ಪೂಜೆ ಎಲ್ಲ ಮುಗಿಸಿ ಕಳಿಸ್ದಾಗಲೇ ಟೈಮ್ ಆಗೋಗಿತ್ತು ಅವನನ್ನು ತರೋದಕ್ಕೆ. ಹಂಗಾಗಿ ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿತ್ತು, ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು. ಅದನ್ನು ಬಿಟ್ಟರೆ ನೋಡಿ, ಅದು ಸ್ವಲ್ಪ ಗಾಜು ಗಲೀಜಾಗೈತೆ ಅಂತ ಹೇಳಿ ತಿನ್ನೋದನ್ನು ಬಿಟ್ಬಿಟ್ಟು ಎದ್ದೋದ್ಲವಳು ಬಂದು ಸೀಟ್ಕೊಳ್ಳೋಕ್ಕೆ.
ಏನಾದರೂ ಸ್ವಲ್ಪ ಗಲೀಜು ಅಂಟ್ಕೊಂಡಿರೋದು ಹಿಂಗೆಲ್ಲ ಆದರೆ ಅವಳಿಗೆ ತಿನ್ನೋಕ್ಕೂ ಮನಸ್ಸಾಗಲ್ಲ. ಹಂಗಾಗಿ ಅವಳು ಅದನ್ನು ಕ್ಲೀನ್ ಮಾಡಿಬಿಟ್ಟೆ ತಿನ್ನಬೇಕು. ಮಸಾಲೆ ಪುರಿ ಎಲ್ಲ ತಿಂದಾದಮೇಲೆ ಆಗಲೇ ಹೇಳಿದ್ನಲ್ಲ ಬಟ್ಟೆ ಎಲ್ಲ ಮಡ್ಚ್ಕೋಬೇಕು ಅಂತ ಹೇಳಿ, ಹಂಗಾಗಿ ನಾನು ನನ್ನ ಮಕ್ಕಳೆಲ್ಲರೂ ಊಟ ಮಾಡೋಂಗೂ ಕೂಡ ಇರಲಿಲ್ಲ. ಮಸಾಲೆ ಪುರಿ ತಿಂದೆ ಹೊಟ್ಟೆ ತುಂಬ್ಕೊಬಿಟ್ಟಿತ್ತು. ಹಂಗಾಗಿ ಅಬ್ಬಿಗೊಬ್ರಿಗೆ ರೈಸ್ನ ಮಾಡಿಟ್ಬಿಟ್ಟು, ಮುದ್ದೇನು ಬೇಡ ಅಂತ ಹೇಳಿದರು, ಅನ್ನನ ಮಾಡಿಟ್ಬಿಟ್ಟು ಸಾಂಬಾರು ಬೇಯಿಸ್ಬಿಟ್ಟು ನಾನು ಬಟ್ಟೆ ಮಡ್ಚೋದಕ್ಕೆ ಅಂತ ಹೇಳಿ ಕೂತ್ಕೊಂಡೆ. ಬಟ್ಟೆ ಎಲ್ಲ ಮಡ್ಚಿಟ್ಬಿಟ್ಟು ಮಾಮೂಲಿ ಇದ್ದಿದೆ ಅಲ್ವಾ, ಊಟ ಗಿಟ್ಟ ಹಾಕ್ಕೊಟ್ಬಿಟ್ಟು ಮಲ್ಕೊಂಡ್ವಿ ಅಷ್ಟೇ. ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಬೆಳಗ್ಗೆಯಿಂದ ಏನೆಲ್ಲ ಆಯಿತು, ಎಷ್ಟೆಲ್ಲ ಕೆಲಸ ಮಾಡಿದ್ವಿ, ಅದು ಕೆಲಸಗಳ ನಡುವೆ ಕೂಡ ನಾನು ನನ್ನ ಮಕ್ಕಳು ಜೊತೆಲಿ ಕಿತ್ತಾಡ್ಕೊಂಡು ಹೆಂಗೆ ಟೈಮ್ ಪಾಸ್ ಮಾಡಿದ್ವಿ, ಇದೆಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಇನ್ನೂ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋಗೆ ಇವಾಗ ನಾನು ಹೇಳ್ತಾ ಇದ್ದೀನಿ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಲವ್ ಯು. ಜಾಸ್ತಿ ಇನ್ನೂ ಒಂದು ಒಳ್ಳೆ ವೀಡಿಯೋ ಕೊಡ್ತೀನಿ ಅನ್ನೋದಂತೂ ನಾನು ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಒಂದು ಪ್ರೀತಿ, ಸಪೋರ್ಟು ನಿಮ್ಮ ಕಡೆಯಿಂದ ಬೇಕು. ಇಷ್ಟೆಲ್ಲ ಕೆಲಸಗಳ ನಡುವೆ ಅಷ್ಟೆಲ್ಲ ಸಾಕಾಗಿದ್ರೂ ಕೂಡ, ಬೇಜಾರಿದ್ರೂ ಕೂಡ ನಾನು ನಿಮಗೋಸ್ಕರ ಪ್ರತಿನಿತ್ಯ ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಅನ್ನೋದನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ಕೊಡುವಂಥ ಪ್ರಯತ್ನದಲ್ಲೂ ಕೂಡ ಇದ್ದೀನಿ. ಅದಕ್ಕೆಲ್ಲ ನಿಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಸೊ ಇವಾಗ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ, ಬಾಯ್ ಬಾಯ್, ಸಿ ಯು.